ಹಾಯ್ ಫ್ರೆಂಡ್ಸ್, ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಸಂಜೆ ಆಯ್ತು ಅಂದ್ರೆ ಮನೆಯಲ್ಲಿ ಈವ್ನಿಂಗ್ ಸ್ನಾಕ್ಸ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ನೋಡಿ, ಇದು ಹೊಸ ತರ ತುಂಬಾ ಟೇಸ್ಟಿ ಅಂಡ್ ಕ್ರಂಚಿ ಆಗಿರುವಂತ ಈವ್ನಿಂಗ್ ಸ್ನಾಕ್ಸ್. ಮನೆಯಲ್ಲೆಲ್ಲ ಟ್ರೈ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು 400 ಗ್ರಾಮ್ಸ್ ಪನ್ನೀರ್ನ ಈ ತರ ರೆಕ್ಟಾಂಗಲ್ ಶೇಪ್ ನಲ್ಲಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೋತಾ ಇದೀನಿ. ನೀವು ಬೇಕು ಅಂದ್ರೆ 200 ಗ್ರಾಮ್ ಆದ್ರೂ ತಗೋಬಹುದು, 400 ಆದ್ರೂ ತಗೋಬಹುದು. ಇದಕ್ಕೆ 2 ಸ್ಪೂನ್ಸ್ ಅಷ್ಟು ಕಾರ್ನ್ ಫ್ಲೋರ್ ನ ಹಾಕೋತಾ ಇದೀನಿ ನಾನು. 1 ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್. ಖಾರ ಕಡಿಮೆ ಬೇಕು ಅಂದ್ರೆ ಅರ್ಧ ಸ್ಪೂನ್ ಹಾಕೋಬಹುದು. ಪೆಪ್ಪರ್ ಪೌಡರ್ ಕೂಡ ಒಂದ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಇದ್ರ ಮೇಲೆ. ಆರಿಗ್ಯಾನಿ ಅದನ್ನು ಕೂಡ 1 ಸ್ಪೂನ್ ಹಾಕೊಳ್ಳಿ. ಹಾಗೆ ಚಿಲ್ಲಿ ಪೌಡರ್ 1 ಸ್ಪೂನು, ಮತ್ತೆ ಅರಿಶಿನದ ಪೌಡರ್ 1/2 ಸ್ಪೂನು, ಸಾಲ್ಟ್ 1 ಸ್ಪೂನ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ತುಂಬಾ ಜಾಸ್ತಿ ಸಾಲ್ಟ್ ಹಾಕಕ್ ಹೋಗ್ಬೇಡಿ, 1 ಸ್ಪೂನ್ ಸಾಕು 400 ಗ್ರಾಮ್ಸ್ಗೆ. ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ ಅಲ್ಲಿ ಇಟ್ಬಿಡಿ. ಒಂದು 15 ಮಿನಿಟ್ಸ್ ಅದು ಚೆನ್ನಾಗಿ ಒಂಚೂರು ನೆನೆಲಿ. ಆಮೇಲೆ ಇವಾಗ ನಾವು ಆಲೂನ ಕಟ್ ಮಾಡ್ಕೊಳ್ಳೋಣ. ಇವಾಗ ಚಿಪ್ಸ್ ಮಾಡ್ತಿರಲ್ಲ, ಆ ತರ ಸ್ಲೈಸಸ್ ಮಾಡ್ಕೊಳ್ಳಿ. ನೀವು ಇದನ್ನ ಬೇಕಂದ್ರೆ ತುರಿಯೋದ್ರಲ್ಲೂ ಬೇಕಂದ್ರೆ ತುರ್ಕೋಬಹುದು, ಈ ತರ ಬೇಕು ಅಂದ್ರೂ ಕಟ್ ಮಾಡ್ಕೋಬಹುದು ಸ್ಲೈಸ್ ಆಗಿ. ನೋಡಿ, ಈ ತರ ರೌಂಡ್ ರೌಂಡ್ಗೆ ಸ್ಲೈಸ್ ಮಾಡ್ಕೊಳ್ಳಿ. ಸ್ವಲ್ಪ ಥಿಕ್ನೆಸ್ ಇದ್ರೂ ಪರವಾಗಿಲ್ಲ, ನಿಮ್ಗೆ ಯಾವ್ದ್ರಲ್ಲಿ ಸಲೀಸು ಅದ್ರಲ್ಲಿ ಈ ತರ ಕಟ್ ಮಾಡ್ಕೊಂಡು ಇಲ್ಲ ತುರ್ಕೋಬಹುದು. ನೋಡಿ, ಈ ತರ ಎಲ್ಲ ಸ್ಲೈಸಸ್ನು ಕಟ್ ಮಾಡ್ಕೊಂಡಿರೋದೆಲ್ಲ ಒಂದು ಬೌಲ್ಗೆ ಹಾಕೊಳ್ಳಿ. ಹಾಕೊಂಡಿದ್ದಕ್ಕೆ ನಾವು ಕಾರ್ನ್ ಫ್ಲೋರ್ ಮತ್ತೆ ಸಾಲ್ಟ್ ನ ಹಾಕಿ ಮಿಕ್ಸ್ ಮಾಡ್ತಾ ಇದೀವಿ. ಕಾರ್ನ್ ಫ್ಲೋರ್ 1 ಸ್ಪೂನು ಮತ್ತೆ ಸಾಲ್ಟ್ 1/2 ಸ್ಪೂನ್ ಇಲ್ಲ ಹಾಕೊಂಡು ಚೆನ್ನಾಗಿ ಎಲ್ಲಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನ್ ಆಗಿ. ಇದು ತುಂಬಾ ಜಾಸ್ತಿ ಹೊತ್ತು ಇಡಬೇಡಿ. ಮಿಕ್ಸ್ ಮಾಡಿದ ತಕ್ಷಣ ನೀವು ಇದನ್ನ ಯೂಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಪೊಟ್ಯಾಟೊ ತುಂಬಾ ನೀರ್ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಇವಾಗ ಒಂದೊಂದೇ ಪೊಟ್ಯಾಟೊ ನೋಡಿ ಆಲ್ರೆಡಿ ನೀರ್ ಬಿಟ್ಕೊಳಕ್ ಸ್ಟಾರ್ಟ್ ಆಗಿದೆ ಇದು ಆಲ್ರೆಡಿ. ಅದಕ್ಕೆ ಬೇಗ ಬೇಗ ಅದು ಹಾಕೊಂಡು ಒಂದು ಟೂತ್ ಪಿಕ್ ಬರುತ್ತಲ್ಲ ನೋಡಿ, ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಒಂದೊಂದೇ ನೀವು ಪನ್ನೀರ್ನ ಇಟ್ಕೊಂಡು ಒಳಗಡೆ ಒಂದೊಂದ್ ಸ್ಲೈಸ್ಗೆ ಈ ತರ ಟೂತ್ ಪಿಕ್ ಬರೋದಲ್ಲ, ಈ ತರ ಈ ಕಡೆಯಿಂದ ಚುಚ್ಚಿ ಆ ಕಡೆಯಿಂದ ಸ್ವಲ್ಪ ಮುಂದೆ ಬರೋ ಅಷ್ಟು ಚುಚ್ಕೊಳ್ಳಿ. ನೋಡಿ, ಎಲ್ಲಾನು ಈ ತರ ರೆಡಿ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಪೊಟ್ಯಾಟೊ ಬೇಗ ಬೇಗ ಯೂಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನೀರ್ ಬಂದ್ಬಿಡುತ್ತೆ ಎಲ್ಲಾನು. ಇವಾಗ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ, ಆಲ್ರೆಡಿ ಇಟ್ಕೊಂಡಿದ್ದೀನಿ ನಾನು ಎಣ್ಣೆನ. ಇದನ್ನ ಒಂದೊಂದನ್ನೇ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನ ಪೊಟ್ಯಾಟೊ ಮತ್ತೆ ಪನ್ನೀರ್ನ ಎಣ್ಣೆಗೆ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ತಿರುಗ್ಸಾಕ ಮಾತಿರಲ್ಲ, ಎಲ್ಲಾ ಕಡೆನೂ ಚೆನ್ನಾಗಿ ಬೇಯುತ್ತೆ. ಎಣ್ಣೆ ಕಡಿಮೆ ಇದ್ರೆ ನೀವು ತಿರುಗ್ಸ್ ಹಾಕೋಬೇಕಾಗತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಒಂದೇ ಕಡೆ ಇದ್ರು ಸಾಕು, ಎಲ್ಲಾ ಕಡೆನೂ ಚೆನ್ನಾಗಿ ಫ್ರೈ ಆಗುತ್ತೆ ಇದು. ಕಾರ್ನ್ ಫ್ಲೋರ್ ಎಲ್ಲ ಹಾಕೋದ್ರಿಂದ ಪೊಟ್ಯಾಟೊಗೆ ತುಂಬಾ ಕ್ರಿಸ್ಪಿನೆಸ್, ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ, ಮೆತ್ತಗಾಗಲ್ಲ. ದಪ್ಪಕ್ಕಿದ್ರೂ ಪೊಟ್ಯಾಟೊ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಕಾರ್ನ್ ಫ್ಲೋರ್ ಯೂಸ್ ಮಾಡಿದ್ರೆ. ನೋಡಿ, ಇವಾಗ ನಮ್ ಈವ್ನಿಂಗ್ ಸ್ನಾಕ್ಸ್ ಪನ್ನೀರ್ ಆಲೂ ಸ್ನಾಕ್ಸ್ ರೆಡಿ ಆಗಿದೆ. ಅದ್ರ ಮೇಲೆ ಚಾಟ್ ಮಸಾಲ ಬೇಕು ಅಂದ್ರೆ ನೀವು ಹಾಕೊಂಡು ತಿನ್ಬೋದು, ಇಲ್ಲ ಹಾಗೆ ಬೇಕಾದ್ರೂ ತಿನ್ಬೋದು. ಮನೆಯಲ್ಲೆಲ್ಲರೂ ಟ್ರೈ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನೋಡಿ, ಎಷ್ಟು ಟೇಸ್ಟಿಯಾಗಿ ಕ್ರಂಚಿ ಆಗಿ ಇದೆ ಇದು. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ನಮ್ಮನೇಲಂತೂ ಎಲ್ಲಾರ್ಗು ತುಂಬಾ ಇಷ್ಟ ಆಯ್ತು, ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲಾರ್ಗು ತುಂಬಾ ಇಷ್ಟ ಆಯ್ತು. ಎಲ್ಲಾರು ಟ್ರೈ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.